ಕಮೇನಿ ಆಯ್ತು. ಕಮೇನಿ ಮಗನ ಹತ್ಯೆಗೂ ಕೂಡ ಅಮೆರಿಕ ಈಗ ಸ್ಕೆಚ್ ಹಾಕ್ತಾ ಇದೆ. ಕಮೇನಿ ಆಯ್ತು, ಕಮೇನಿನ ಮುಗಿಸಿದ್ದಾಯ್ತು. ಇರಾನ್ ಅಧ್ಯಕ್ಷ ಈಗ ಅವರ ಜಾಗಕ್ಕೆ ಬಂದಿರುವಂತಹ ಕಮೇನಿಯ ಎರಡನೇ ಪುತ್ರ ಅವರ ಹತ್ಯೆಗೂ ಕೂಡ ಸ್ಕೆಚ್ ಹಾಕಿದೆ ಅಮೆರಿಕ. ಇರಾನ್ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ನೀಡಿದವರಿಗೆ ಬಹುಮಾನ $10 ಮಿಲಿಯನ್ ಬಹುಮಾನವನ್ನು ಘೋಷಿಸಿದೆ ಅಮೆರಿಕ. ಈಗಾಗಲೇ ಇರಾನ್ನ ಟಾಪ್ ಲೀಡರ್ಗಳ ಹತ್ಯೆಗೈದಿದೆ ಅಮೆರಿಕ. ಈಗ ಹೊಸ ಸುಪ್ರೀಂ ಲೀಡರ್ ಮೋಜ್ತಬಾ ಖಮೇನಿ ಹತ್ಯೆಗೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಪ್ಲಾನ್ ಮಾಡ್ಕೊಂಡಿದೆ. ನೋಡಿ, ಇರಾನ್ನ ಅಧ್ಯಕ್ಷರಾಗಿದ್ದಂಥ ಸುಪ್ರೀಂ ಲೀಡರ್ ಆಗಿದ್ದಂಥ ಖಮೇನಿನ ಹತ್ಯೆ ಮಾಡಿದ್ದಾಯಿತು. ಈಗ ಖಮೇನಿ ಮಗ ಆ ಒಂದು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆತನನ್ನ ಹತ್ಯೆಗೂ ಕೂಡ ಈಗ ಅಮೆರಿಕ ಸ್ಕೆಚನ್ನು ಹಾಕ್ತಾ ಇದೆ. ಒಂದು ಹೊಸ ಘೋಷಣೆ ಕೂಡ ಮಾಡಿದೆ. ಟಾಪ್ ಲೀಡರ್ಗಳನ್ನು ಹತ್ಯೆಗೈದ ಬಳಿಕ $10 ಮಿಲಿಯನ್ ಬಹುಮಾನವಾಗಿ ಘೋಷಿಸಿದೆ ಅಮೆರಿಕ. ಯಾರು ಮೋಜ್ತಬಾ ಖಮೇನಿ ಇರುವಂಥ ಸ್ಥಳವನ್ನು, ನಿಗದಿತ ಸ್ಥಳವನ್ನು ತೋರಿಸ್ತಾರೋ, ಹೇಳ್ತಾರೋ, ಸರಿಯಾಗಿ ನಿಖರವಾದಂಥ ಮಾಹಿತಿಯನ್ನು ನೀಡ್ತಾರೋ ಅವ್ರಿಗೆ $10 ಮಿಲಿಯನ್ ಬಹುಮಾನವನ್ನು ಅಮೆರಿಕ ಘೋಷಿಸಿದೆ. ಯಾರಾದರೂ ಹೇಳಿ ಮೋಜ್ತಬಾ ಖಮೇನಿ ಎಲ್ಲಿದ್ದಾರೆ ಅಂತ ಹೇಳಿದವ್ರಿಗೆ $10 ಮಿಲಿಯನ್ ಬಹುಮಾನವನ್ನು ಕೊಡ್ತೀವಿ. ಯಾರೇ ಇರಾನ್ನ ಅಧ್ಯಕ್ಷರಾದರೂ ಕೂಡ, ಸುಪ್ರೀಂ ಲೀಡರ್ ಆದರೂ ಕೂಡ ನಾವು ಅವ್ರನ್ನ ಹತ್ಯೆ ಮಾಡದೆ ಬಿಡಲ್ಲ ಅನ್ನೋದು ಅಮೆರಿಕ ಮಾತು. ಇಸ್ರೇಲ್ ಇರಾನ್ ವಾರ್ ಮಧ್ಯೆ ಎಂಟ್ರಿ ಕೊಟ್ಟಂಥ ಅಮೆರಿಕ ಇಸ್ರೇಲ್ ಜೊತೆ ಸೇರಿ ಈಗ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಮಾಡ್ತಿರುವಂಥ ದಾಳಿಗೆ ಇರಾನ್ ಕೂಡ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದೆ. ದಾಳಿಗೆ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಬಟ್ ಈಗ ನೇರ ಟಾರ್ಗೆಟ್ ಅಮೆರಿಕಾಗೆ ಯಾರು ಅಂದರೆ ಮೋಜ್ತಬಾ ಖಮೇನಿ. ಖಮೇನಿ ಹತ್ಯೆ ಆಯಿತು. ಮೋಜ್ತಬಾ ಖಮೇನಿ ಯಾರು? ಇರಾನ್ ಅಧ್ಯಕ್ಷರಾಗಿದ್ದಂಥ ದಿವಂಗತ ಖಮೇನಿ ಅವರ ಎರಡನೇ ಪುತ್ರ. ಅಮೆರಿಕ ಹೇಳ್ತು, ಯಾರನ್ನಾದರೂ ನೀವು ರಾಷ್ಟ್ರದ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಳಿ, ನಾವು ಅವ್ರನ್ನ ಸುಮ್ಮನೆ ಬಿಡೋಲ್ಲ, ನಾವು ಅವರ ಹತ್ಯೆ ಮಾಡ್ತೀವಿ ಅಂತ. ಈಗ ಮೋಜ್ತಬಾ ಖಮೇನಿ ಇರೋ ಅಂಥ ಸ್ಥಳವನ್ನು ಯಾರು ತೋರಿಸ್ತಾರೋ, ಅವರ ಬಗ್ಗೆ ಮಾಹಿತಿ ಯಾರು ಕೊಡ್ತಾರೋ ಅವ್ರಿಗೆ $10 ಮಿಲಿಯನ್ ಬಹುಮಾನವಾಗಿ ಕೊಡ್ತೀವಿ ಅಂತ ಅಮೆರಿಕ ಘೋಷಿಸಿದೆ. ಈ ಮೂಲಕ ಮೋಜ್ತಬಾ ಖಮೇನಿ ಹತ್ಯೆಗೂ ಕೂಡ ನೇರವಾಗಿ ಅಮೆರಿಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.